ನಮಸ್ತೆ. 27ನೇ ತಾರೀಕು ಜುಲೈ ತಿಂಗಳು 2024 ಶನಿವಾರ ದಿನ. ಇವತ್ತು ಸಪ್ತಮಿ ಇದೆ. ರಾತ್ರಿ 9 ಗಂಟೆ 19 ನಿಮಿಷ 38 ಸೆಕೆಂಡ್ವರೆಗೂ ಸಪ್ತಮಿ ಆದ ನಂತರ, ಅಂದರೆ 7ನೇ ತಿಥಿ ಆದ ನಂತರ ಅಷ್ಟಮಿ ಬರುತ್ತದೆ, 8ನೇ ತಿಥಿ. ಇವತ್ತಿನ ನಕ್ಷತ್ರ ರೇವತಿ. ಮಧ್ಯಾಹ್ನ 1 ಗಂಟೆವರೆಗೂ ರೇವತಿ ನಕ್ಷತ್ರವಿದೆ. ಅಲ್ಲಿಯವರೆಗೂ ಸೌಭಾಗ್ಯ ಯೋಗವಿದೆ. ಆನಂತರ ಅಂದರೆ 1 ಗಂಟೆ ಮೇಲೆ ಅಶ್ವಿನಿ ನಕ್ಷತ್ರ ಪ್ರಾರಂಭವಾಗಿ ದಿನ ಪೂರ್ತಿ ಇದೆ. ಅಶ್ವಿನಿ ನಕ್ಷತ್ರ ಬಂದ ನಂತರ ಕಾರ್ಯಸಿದ್ಧಿ, ಸಂತೋಷ ಉಂಟು, ಆದ್ದರಿಂದ ಶುಭ ಉಂಟು. ಆದರೂ ವಾರ ನೋಡ್ಕೊಳ್ಳಿ, ಶನಿವಾರ. ಇವತ್ತಿನ ಮತ್ತಷ್ಟು ವಿಶೇಷಗಳು ಬರೋಣ. ಇವತ್ತಿನ ನಕ್ಷತ್ರ ರೇವತಿ ಅಂತಂದಿವೆ. ಇದು ದೇವಗಣ. ಅಶ್ವಿನಿ ನಕ್ಷತ್ರವು ದೇವಗಣವೇ. ಮಧ್ಯಾಹ್ನ 1ರಿಂದ 1:20, 1:15ವರೆಗೂ ಯಾವ ಕಾರ್ಯಗಳು, ಮುಹೂರ್ತ ಕಾರ್ಯಗಳು ಮಾಡಬಾರದು. ಅದು ಸಂಧಿ ಕಾಲ ಅಂತಂತೀವಿ. ಅಂದರೆ ರಾಶಿ ಸಂಧಿ, ನಕ್ಷತ್ರ ಸಂಧಿ ಎಲ್ಲ ಸೇರುತ್ತದೆ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 6:04ರಿಂದ 7:20ವರೆಗೂ ರೇವತಿ ನಕ್ಷತ್ರ 3ನೇ ಪಾದ. ಆನಂತರ ಮಧ್ಯಾಹ್ನ 1 ಗಂಟೆವರೆಗೂ ರೇವತಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೇವತಿ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಅಶ್ವಿನಿ ನಕ್ಷತ್ರದ 1ನೇ ಪಾದ ಪ್ರಾರಂಭವಾಗಿ ಸಂಜೆ 6:40ವರೆಗಿದೆ. ಆನಂತರ ಅಂತಂದರೆ ರೇವತಿ ನಕ್ಷತ್ರ 4 ಆದ ಮೇಲೆ ಬರೋದೇ ಅಶ್ವಿನಿ. ಅಶ್ವಿನಿ ಕಂಟಿನ್ಯೂ ಆಗಿ 4 ಪಾದಗಳಿರುತ್ತದೆ. ಸಂಜೆ 6:40ನ ಮೇಲೆ ರಾತ್ರಿ 12:21ವರೆಗೂ ಅಶ್ವಿನಿ ನಕ್ಷತ್ರ 2ನೇ ಪಾದ. ಆನಂತರ ತಗೊಂಡ್ರೆ 3ನೇ ಪಾದ ಅಲ್ಲಿಂದ ಪ್ರಾರಂಭವಾಗಿ ಬೆಳಗಿನ ಜಾವ 6 ಗಂಟೆ 4 ನಿಮಿಷಕ್ಕೆ ಸೂರ್ಯ ಉದಯದ ಸಮಯದಲ್ಲಿವರೆಗೂ ಅದಿರುತ್ತದೆ. ಆನಂತರ 4ನೇ ಪಾದ ಪ್ರಾರಂಭವಾಗುತ್ತದೆ. 4ನೇ ಪಾದ ಪ್ರಾರಂಭವಾಗುವ ಸಮಯಕ್ಕೆ ಸ್ವಲ್ಪ ಪರಿಹಾರ ಮಾಡಿಕೊಂಡು ಮಾಡುವಂಥದ್ದೇ ಉತ್ತಮ. ಯಾಕೆಂದರೆ ಪಾದದಲ್ಲಿ ಅದು 4ನೇ ಪಾದ. ಆದ್ದರಿಂದಾಗಿ ಇವತ್ತಿನ ಮಧ್ಯಾಹ್ನ 12:26ಗೆ ಈ ರೀತಿಯಾದ ಈ ದಿನದಲ್ಲಿ 100% ಕೆಟ್ಟೋದು, 100% ಒಳ್ಳೆಯದು ಅಂತ ನಾವು ನೋಡ್ಕೊಳ್ಳೋಣ, ಚೆಕ್ ಮಾಡೋಣ. ಬೆಳಗ್ಗೆ ಇವತ್ತು 6 ಗಂಟೆ 4 ನಿಮಿಷದಿಂದ ಮಧ್ಯಾಹ್ನದ 1 ಗಂಟೆವರೆಗೂ ಸಿಂಹರಾಶಿಯವರೆಗೆ ಚಂದ್ರಾಷ್ಟಮ ದೋಷ. ಆಮೇಲೆ ಬೇರೆ ರಾಶಿ ಚೇಂಜ್ ಆಗುತ್ತದೆ, ಕನ್ಯಾ ರಾಶಿಗೆ. ಅಂದರೆ ಮಧ್ಯಾಹ್ನ 1 ಗಂಟೆ ಮೇಲೆ ಅವರಿಗೂ ದೋಷ. ಇವತ್ತು ಬೆಳಗ್ಗೆ 6 ಗಂಟೆ 4 ನಿಮಿಷದಿಂದ 9:13ವರೆಗೂ ಶುಭವಾಗಿದೆ. ಆನಂತರ 10:53ನ ಮೇಲೆ ಮಧ್ಯಾಹ್ನ 12:58ವರೆಗೂ ಶುಭವಾಗಿದೆ. ಅದಾದ ನಂತರ ಇನ್ನೊಂದು ಒಳ್ಳೆಯ ಟೈಮು ಅಂತ ನಾವು ಹುಡುಕಿದ್ರೆ ಮಧ್ಯಾಹ್ನ 1:44ನ ಮೇಲೆ ಒಳ್ಳೆಯ ಟೈಮ್ ಇದೆ. ಇದನ್ನು ಒಳ್ಳೆಯ ಕಾರ್ಯಗಳಿಗೆ ನೀವು ಉಪಯೋಗಿಸ್ಕೊಳ್ಳಿ. 100% ಕೆಟ್ಟೋದನ್ನು ನೋಡ್ಬಿಡೋಣ. ಇವತ್ತಿನ ದಿನಕ್ಕೆ 9:15ರಿಂದ 10:51ವರೆಗೂ ವಿಷಕಾಲ. ಮಧ್ಯಾಹ್ನ 1ರಿಂದ ನಾವು ಫಸ್ಟೇ ಹೇಳಿದ್ವಿ, ಕನ್ಯಾ ರಾಶಿಗೆ ಚಂದ್ರಾಷ್ಟಮ ಉಂಟು. ಮಧ್ಯಾಹ್ನ 1 ಗಂಟೆಯಿಂದ 1:42ವರೆಗೂ ಮೃತ್ಯು ಪಂಚಕವಿದೆ. ರಾತ್ರಿ 1:51ರಿಂದ 3:15ವರೆಗೂ ವಿಷಕಾಲ. ಇದೆಲ್ಲ ನೋಡಿಕೊಂಡು ಈ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ, ಸ್ವಲ್ಪ ಎಚ್ಚರವಾಗಿರಲೇಬೇಕು. ಈಗ ಬೇರೆ ವಿಷಯಕ್ಕೆ ಬರೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹೇಗಿರುತ್ತೆ ಅಂತ. ಅದರಲ್ಲೂ ಮೇಷರಾಶಿಯಲ್ಲಿ 4 ಪಾದಗಳು ಅಶ್ವಿನಿ ನಕ್ಷತ್ರ ಬರುತ್ತೆ. ನೆಕ್ಸ್ಟ್ ಭರಣಿ 4 ಪಾದಗಳು ಬರುತ್ತದೆ. ಆದರೆ ಕೃತಿಕಾ ನಕ್ಷತ್ರ ಒಂದೇ ಒಂದು ಪಾದ ಮಾತ್ರನೇ ಅಲ್ಲಿ ಬರೋದು. ಆ ರೀತಿ ನೋಡೋಕೆ ಹೋದರೆ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಕ್ಷತ್ರದ ಉತ್ತರಾಭಾದ್ರ ನಕ್ಷತ್ರ. ಇವತ್ತಿನ ದಿನ ಪ್ರಕಾರ ಅಶ್ವಿನಿ ನಕ್ಷತ್ರದವರೆಗೆ ಮಿತ್ರಧಾರೆ, ಹಂಗಾಗಿ ಶುಭವಾಗಿದೆ. ಆದರೆ ಒಂದು ವಿಷಯವನ್ನು ಎಲ್ಲರೂ ನೆನಪಲ್ಲಿಟ್ಕೊಳ್ಳಿ, ಇವತ್ತು ವಾರ ಶನಿವಾರ, ಆದ್ದರಿಂದ ಗಮನ ಕೊಡಬೇಕು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಟೆನ್ಷನ್ ಇದೆ, ವ್ಯಯವಿದೆ, ಶುಭ ದಿನವಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಅನುಕೂಲವಿದೆ, ವ್ಯಯವಿದೆ, ಆದರೂ ಕೂಡ ಪರವಾಗಿಲ್ಲ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದಗಳು ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿ ಎಲ್ಲ ಕೂಡಿ ಬಂದಿದೆ, ಶುಭ ದಿನವಾಗಿದೆ. ಇವತ್ತು ಶುಭ ದಿನ ಅಂತಂದರೆ ಎಲ್ಲ ಮುಹೂರ್ತ ಕಾರ್ಯಗಳನ್ನು ಮಾಡಿ ಅಂತಲ್ಲ,
ಕೆಲವು ಕಾರ್ಯಗಳು ಬೇಡ ಅಂತ, ಯಾಕೆಂದರೆ ಶನಿವಾರ ಅಂತಿದೆಯಲ್ಲ, ಆದ್ದರಿಂದ ನೋಡ್ಕೊಳ್ಳಿ. ನಂತರ ನೋಡುವಂಥ ಈ ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತು ಖಂಡಿತವಾಗಿ ಪ್ರತ್ಯೇಕ್ತಾರೆ, ಶುಭವಾಗಿಲ್ಲ, ಎಚ್ಚರ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 1 ಮತ್ತು 2ನೇ ಪಾದಗಳು ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಶುಭವಾಗಿದೆ, ದೋಷವಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಕ್ಷೇಮವು ಕೆಲಸ ಕಾರ್ಯಗಳ ಅಭಿವೃದ್ಧಿಯು ಶುಭಕರವಾಗಿದೆ, ಆದ್ದರಿಂದ ಇದು ಉತ್ತಮ ದಿನ. ಆರುದ್ರ ನಕ್ಷತ್ರ ಮಿಥುನ ರಾಶಿ ವಿಪತ್ತು ಉಂಟು, ಜಾರುವಂಥ ಬೀಳುವಂಥ ದಿನವಿದೆ, ಎಚ್ಚರ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3 ಪಾದಗಳು ಸಂಪತ್ತಿದೆ, ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆ, ಮಾಡುವ ಕಾರ್ಯಗಳಲ್ಲಿ ಒಳ್ಳೆಯ ಹೆಸರು ಬರುತ್ತದೆ. ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿ ಸಂಪತ್ತು ಉಂಟು, ಕಾರ್ಯಗಳೇ ಅಲ್ಪ ಸ್ವಲ್ಪ ತಡೆಗಳು ಉಂಟು, ಅದನ್ನೆಲ್ಲ ಸರಿ ಮಾಡಿಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ, ಇದು ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ, ಯೋಚನೆ ಮಾಡಿಕೊಳ್ಳಿ. ಶನಿದೇವರನ್ನು ಪೂಜೆ ಮಾಡಿಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪರಮಮಿತ್ರ ಧಾರೆಯು ಕಾರ್ಯಗಳಲ್ಲಿ ತಡೆಯೂ ಉಂಟು, ಆದರೂ ಪರರಿಂದ ಬೇರೆಯವರ ಆಶೀರ್ವಾದದಿಂದ ಕಾರ್ಯಗಳಲ್ಲಿ ಜಯ ಉಂಟು. ಮಖ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ ಇದೆ, ಆದ್ದರಿಂದ ಮಿತ್ರರಿಂದ ಆಗುವಂಥ ಕಾರ್ಯಗಳನ್ನ ಅವರ ಕೈಲಿ ಮಾಡಿಸ್ಕೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಉಂಟು, ರೋಗ ವೃದ್ಧಿ ಎಲ್ಲ ಇದೆ, ಊಟನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ ಅನುಕೂಲವು, ಅದೇ ಸಮಯದಲ್ಲಿ ರೋಗ ವೃದ್ಧಿಯೂ ಉಂಟು, ಆರೋಗ್ಯದಲ್ಲಿ ಗಮನ ಕೊಡಬೇಕಾಗ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ಈ ದಿನದಲ್ಲಿ ಅನುಕೂಲವು ಸುಖವೂ ಉಂಟು, ಆದ್ದರಿಂದ ಶುಭ ದಿನವಾಗಿದೆ. ಇದರಲ್ಲಿ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ್ತಾರೆ, ಶುಭವಾಗಿಲ್ಲ, ಆದ್ದರಿಂದ ಗಮನ ಕೊಡಲೇಬೇಕು ಎಲ್ಲ ಕಾರ್ಯಗಳಲ್ಲೂ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವು ಸುಖವೂ ಉಂಟು, ಆದ್ದರಿಂದ ಏನು ದೋಷಗಳಿಲ್ಲ. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ತುಲಾರಾಶಿ ಖಂಡಿತವಾಗಿ ಈ ದಿನದಲ್ಲಿ ಕ್ಷೇಮವುದು, ಅನುಕೂಲವೂ ಇದೆ, ದೋಷ ಹೆಚ್ಚಿನ ದೋಷಗಳಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ ವಿಪತ್ತು ಉಂಟು, ಗಾಡಿಗಳಲ್ಲಿ ಹುಷಾರ್, ಮೆಟ್ಲತ್ತೋರಲ್ಲ ಅದೇ ಥರ ಇರಿ. ವಿಶಾಖ ನಕ್ಷತ್ರ ತುಲಾರಾಶಿ ಸಂಪತ್ತು ಅಂದರೆ ಹಣಕಾಸಿನ ಹೆಚ್ಚಿನ ವರಮಾನ, ಶತ್ರು ಕಾಟವಿಲ್ಲ, ಶುಭಕರವಾಗಿದೆ ಈ ದಿನ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ತು, ಖಂಡಿತವಾಗಿ ಕಾರ್ಯಗಳಲ್ಲಿ ಅನುಕೂಲ, ಅಲ್ಪ ಸ್ವಲ್ಪ ವಿಘ್ನ ಬರುತ್ತದೆ ಅಷ್ಟೇ, ಅದನ್ನೆಲ್ಲ ಗೆಲ್ಲಬೇಕು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜನ್ಮತಾರೆಯು ಕಾರ್ಯ ವಿಘ್ನವೂ ಉಂಟು, ಅದರಲ್ಲಿ ಸರಿ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಪರಮಮಿತ್ರಧಾರೆಯಾಗಿ ಕಾರ್ಯ ವಿಘ್ನವೂ ಸ್ವಲ್ಪ ಬರುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಇದೆ, ಖಂಡಿತವಾಗಿ ಸ್ವಲ್ಪ ವ್ರತಾನುಷ್ಠಾನಗಳನ್ನು ಮಾಡುವಂಥದ್ದು ಉತ್ತಮ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲ, ರೋಗ ಭಯವೆಲ್ಲ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲವಿದೆ, ದ್ರವ್ಯ ಲಾಭವಿದೆ, ಶುಭಕರವಾಗಿದೆ ಈ ದಿನ. ಶ್ರವಣ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ನಿಮಗೆ ಪ್ರತ್ಯೇಕ್ತಾರೇನೆ, ಅನುಕೂಲವಿಲ್ಲದ ದಿನ, ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಅನುಕೂಲ, ದ್ರವ್ಯ ಲಾಭ, ಸ್ವಲ್ಪ ನೆಮ್ಮದಿ, ಇದೆಲ್ಲ ಸೇರಿದೆ, ಆದ್ದರಿಂದ ಶುಭವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಆರೋಗ್ಯ, ಆದರೆ ಧನಹಾನಿ, ಹಣಕಾಸಿನ ವಿಷಯದಲ್ಲಿ ಭದ್ರವಾಗಿರಿ. ಶತಭಿಷ ನಕ್ಷತ್ರ ಕುಂಭರಾಶಿ ವಿಪತ್ತಿದೆ, ಧನಹಾನಿಯೂ ಇದೆ, ಎಚ್ಚರವಾಗಿರಬೇಕಾಗ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಸಂಪತ್ತು ಉಂಟು, ಆದರೂ ಅದನ್ನು ಭದ್ರವಾಗಿ ಇಟ್ಕೊಳ್ಳಿ, ಆ ದುಡ್ಡನ್ನು ಸಂಪತ್ತನ್ನು, ಇಲ್ಲ ಅಂತಂದರೆ ಹಾನಿ ಆಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಇದರಲ್ಲಿ ಮೀನರಾಶಿ, ಹಣ ವರಮಾನ ಹೆಚ್ಚಾಗುತ್ತದೆ, ಶರೀರ ಆರೋಗ್ಯವು ಚೇತರಿಸ್ಕೊಳ್ತೀರಾ, ಶುಭವಾಗಿದೆ ಈ ದಿನ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ಜನ್ಮತಾರೆ, ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ, ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಶರೀರ ಸುಖವೂ ಉಂಟು. ರೇವತಿ ನಕ್ಷತ್ರ ಮೀನರಾಶಿ ಪರಮಮಿತ್ರಧಾರೆಯಾಗಿ ಶರೀರ ಸುಖವೂ ಇದೆ, ಆದ್ದರಿಂದ ಶುಭದಿನವಾಗಿದೆ ಇದು. ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಮುಹೂರ್ತ ಕಾರ್ಯಗಳು ಇವತ್ತು ಬೇಡ, ಯಾಕೆಂತಂದರೆ ವಾರ ಶನಿವಾರ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.